ಇವಾಗ ಮಧ್ಯಾಹ್ನ ಆಗಿದೆ, ಊಟದ ಟೈಮು. ಮಂಗೇಶಿ ಟೆಂಪಲ್ಗೆ ಹೋಗೋದಿಕ್ಕೆ ಕಾರೆಲ್ಲ ನಿಲ್ಸಿದ್ವಲ್ಲ, ಅದ್ರ ಹತ್ರನೇ ಇಲ್ಲಿ ಒಂದು ಹೋಟೆಲ್ ಇದೆ, ಪ್ಯೂರ್ ವೆಜ್ ಹೋಟೆಲ್. ಅದಕ್ಕೋಸ್ಕರ ಇಲ್ಲಿ ಊಟ ಎಲ್ಲ ಚೆನ್ನಾಗಿದೆಯಂತೆ. ಬೇರೆ ಕಡೆ ಹೋಯ್ತು ಅಂತಂದ್ರೆ ಅಲ್ಲಿ ಚೆನ್ನಾಗಿರೋ ಊಟ ಸಿಗಲ್ಲ ಅಂತ ಡ್ರೈವರ್ ಅಣ್ಣ ಹೇಳಿದ್ರು. ಬೆಳಗ್ಗೆ ತರ ಇಲ್ಲೂ ಕೂಡ ಊಟ ಚೆನ್ನಾಗಿರುತ್ತೆ ಅಂತ ಈ ಹೋಟೆಲ್ಗೆ ಹೋಗ್ತಾ ಇದೀವಿ. ಓಂ ಸಾಯಿ ಸಾಗರ್ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಇವಾಗ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಶೆಕೆ. ಇವತ್ತು ದೇವರಲ್ಲೇ ಸ್ನಾನ ಮಾಡ್ತಾ ಇದೀವಿ. ಓಂ ಸಾಯಿ ಸಾಗರ್ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟು. ಈ ಹೋಟೆಲ್ನ ಮೆನು ಇದು ನೋಡ್ರಪ್ಪ, ಎಷ್ಟು ರೇಟ್ ಇದೆ ಅಂತ. ಸೌತ್ ಇಂಡಿಯನ್ ಮೀಲ್ಸು. ಅಯ್ಯಪ್ಪ, ಗೋವಾದಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ. ಈ ಹೋಟೆಲಲ್ಲಿ ನೀರಿದೆ ಚೆನ್ನಾಗಿ. ಬಂದ ತಕ್ಷಣ ಮಖ ತೊಳೆದಿದ್ದಾಯ್ತು. ಟವಲ್ ಇಲ್ಲ, ಟಿಶ್ಯೂನಲ್ಲೇ ಮುಖ ಒರೆಸಿದ್ದು. ಯಪ್ಪ, ಟಿಶ್ಯೂ ಎಲ್ಲ ಮುಖ ಮೆತ್ಕೊಂಡಿತ್ತೆ. ಇಲ್ಲಿ ತಾಳಿ ಫೇಮಸ್ ಅಂತೆ. ಅಂದ್ರೆ ಗೋವಾದ ಸ್ಪೆಷಲ್ ಅಂತ ಏನು ಇಲ್ವಂತೆ. ನಾನು ಆ ಬೈನ ಕೇಳಿದೆ, ಹೋಟೆಲ್ ಕ್ಯಾಶಿಯರ್ ಅಂತ ಅನ್ಸುತ್ತೆ ಮೇ ಬಿ. ಅವ್ರನ್ನ ಕೇಳಿದೆ ಗೋವಾ ಸ್ಪೆಷಲ್ ಏನಿದೆ ಅಂತ. ಗೋವಾ ಸ್ಪೆಷಲ್ ಕುಸ್ ನೈಬಿಯ ಏನೋ ಅಂತ ಅಂದ್ರು. ಅದಕ್ಕೆ ಇವಾಗ ಫುಲ್ ಮೀಲ್ಸ್ನೇ ಆರ್ಡ್ರ್ ಮಾಡೋಣ ಅಂತ ಇದ್ದೀವಿ. ನಮ್ಮ ಅಂಡಿರೆಲ್ಲ ಆರ್ಡ್ರ್ ಮಾಡಿದ್ದಾಯ್ತು, ಅವ್ರು ಆಲ್ರೆಡಿ ತಿಂತಾ ಇದ್ದಾರೆ. ನಾವು ಅದನ್ನ ಆರ್ಡ್ರ್ ಮಾಡೋದ ಇದನ್ನ ಆರ್ಡ್ರ್ ಮಾಡೋದ ಅಂತ ಸುಮ್ಮನೆ ಮೆನು ನೋಡ್ತಾನೆ ಇದ್ವಿ. ಕೊನೆಗೆ ಅವ್ರು ಊಟ ತಗೊಂಡ್ರಲ್ಲ, ಆ ಊಟನ ನೋಡ್ಬಿಟ್ಟು ನಾವು ಅದನ್ನೇ ತಿಂದ್ರೆ ಆಯ್ತು ಹೊಟ್ಟೆ ತುಂಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಒಂದು ಫುಲ್ ಮೀಲ್ಸಿಗೆ 180 ರುಪೀಸು. ಪರವಾಗಿಲ್ಲ. 2 ಪರೋಟ, ರೈಸು, ಎಲ್ಲ ಪಲ್ಯಗಳೆಲ್ಲ ಕೊಟ್ಟಿದ್ದಾರೆ. ಓಕೆ, ನಾಟ್ ಬ್ಯಾಡ್ ಅಂತ ಅನ್ಸುತ್ತೆ ಕಂಪೇರ್ ಟು ಯೆಸ್ಟರ್ಡೇ. ಊಟ ಬಂತು ನೋಡಿ. ಫುಲ್ ಮೀಲ್ಸ್ ಇಷ್ಟು ಕೊಟ್ಟಿದ್ದಾರೆ. ರೋಟಿ ಕೊಟ್ಟಿದ್ದಾರೆ, ಹಪ್ಪಳ, ಸಲಾಡು, ಉಪ್ಪಿನಕಾಯಿ, ರೈಸು, ದಾಲು, ಪಲ್ಯ. ಇದು ಸ್ವೀಟಾ? ಕೇಸರಿ ಬಾತು, ಮೊಸರು. 180 ರುಪೀಸ್ ಆರಾಮಾಗಿ ಕೊಡ್ಬೋದು. ಇವಾಗ ಊಟನ ಟೇಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ತಿನ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. 180 ರುಪೀಸ್ ಆರಾಮಾಗಿ ಕೊಡ್ಬೋದು. ಮತ್ತೆ ಕೇಸರಿ ಬಾತ್ ಇದೆಯಲ್ಲ, ನಾರ್ತ್ ಗೋವಾ ಫುಡ್ಡಿಗೂ ಸೌತ್ ಗೋವಾ ಫುಡ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವೇನಾದ್ರೂ ಮಂಗೇಶಿ ಟೆಂಪಲ್ ಹತ್ರ ಬಂತು ಅಂತಂದ್ರೆ ಇದೇ ಹೋಟ್ಲಲ್ಲಿ ಊಟ ಮಾಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿನ್ನೆಯಿಂದ ಇಲ್ಲಿ ಊಟ ಮಾಡೋದ್ನಲ್ಲ, ನಿಜವಾಗ್ಲೂ ಒಂದು ಕಡೆನೂ ಹೊಟ್ಟೆ ತುಂಬಿರ್ಲಿಲ್ಲ. ಬೆಳಿಗ್ಗೆ ಟಿಫನ್ ಮತ್ತೆ ಈ ಹೋಟ್ಲು ಇಷ್ಟ ಆಯ್ತು ನಮ್ಗಂತೂ. ಟೇಸ್ಟು ಅಷ್ಟೇ, ನಮ್ಮ ಬೆಂಗಳೂರಿನಲ್ಲಿ ನಾವು ಯಾವ ಊಟವನ್ನ ಮಾಡ್ತೀವೋ ಅದೇ ತರ ಇತ್ತು. ಎಲ್ಲ ಟೇಬಲ್ಸ್ ಹತ್ರನೂ ಕೂಡ ಒಂದೊಂದು ಫ್ಯಾನ್ನ ಇಟ್ಟಿದ್ದಾರೆ. ಫ್ಯಾನ್ ಇಲ್ಲ ಅಂತಂದ್ರೆ ಬಿಸಿ ಬಿಸಿ ಊಟನ ಮಾಡೋದಿಕ್ಕೆ ಆಗಲ್ಲ, ಅಷ್ಟು ಶೆಕೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲು. ಸೊ ಬನ್ನಿ ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡೋಣ. ಟೆಂಪಲ್ ಇದೇ ತರ ಇದೆ ಇಲ್ಲಿ. ಗೋವಾದ ಮತ್ತೊಂದು ಫೇಮಸ್ ದೇವಸ್ಥಾನ ಶಾಂತದುರ್ಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ. ಅವಕಾಶ ಇಲ್ಲ ಅಂತಾನೆ ಅನ್ಕೋತೀನಿ. ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಯಾವುದು ಮಂಗೇಶಿ ಟೆಂಪಲ್, ಆ ದೇವಸ್ಥಾನದ ಆರ್ಕಿಟೆಕ್ಚರು ಮತ್ತೆ ಇದು 2 ಸೇಮೇ ಇದೆ. ಈ ತರ ಒಂದು ಏನು ದೇವಸ್ಥಾನದ ವಾಸ್ತುಶಿಲ್ಪ ಇದೆಯೋ, ಒಟ್ಟು 7 ದೇವಸ್ಥಾನದ ವಾಸ್ತುಶಿಲ್ಪ ಇದೇ ರೀತಿ ಇದೆಯಂತೆ. ಇಲ್ಲೂ ಅಂಗಡಿಗಳೆಲ್ಲ ಇದೆ. ಪೂಜೆ ಸಾಮಾನು, ಹಣ್ಣು, ಕಾಯಿ, ಹೂವು, ಕಡ್ಡಿ ಕಟ್ರೆ ಎಲ್ಲವನ್ನು ಇಟ್ಟಿದ್ದಾರೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ನೋಡ್ರಿ, ಅಂಗಡಿಗಳೆಲ್ಲ ಎಲ್ಲ ಕಡೆನೂ ಅಂಗಡಿಗಳಿರುತ್ತೆ. ಏಕೆಂದ್ರೆ ಟೂರಿಸ್ಟ್ ಬಂದೇ ಬರ್ತಾರೆ ಅಂತ ಅವ್ರಿಗೂ ಗೊತ್ತು. ನೋಡ್ರಿ, ಇಲ್ಲೂ ಕೂಡ ಕೊಳ ಇದೆ. ಮಂಗೇಶಿ ಟೆಂಪಲ್ಗೆ ಹೋಗಿದ್ವಲ್ಲ, ಆ ಕೊಳದಲ್ಲಿ ದೇವ್ರ ವಿಗ್ರಹಗಳ ತರ ಸುತ್ತ ಇಟ್ಟಿದ್ರು. ಮತ್ತೆ ಶಿವಲಿಂಗವನ್ನು ಕೂಡ ಈ ಕೊಳದ ಸುತ್ತ ಇಟ್ಟಿದ್ರು. ಬಟ್ ಇಲ್ಲಿ ತುಳಸಿ ಕಟ್ಟೆ ಇದೆ.
ಈ ಕೊಳಕ್ಕೆ ಯಾವ ಕಡೆ ಈ ಕಡೆ ದಾರಿ ಇದೆ. ಸೊ ಇಲ್ಲಿ ಗೇಟ್ ಇದೆ, ಈ ಗೇಟ್ ಇಂದ ಒಳಗಡೆ ಹೋಗ್ಬೋದು. ಯಾರು ಹೋಗ್ತಾ ಇಲ್ಲ, ಮೇ ಬಿ ಹೋಗೋದಿಕ್ಕೆ ನಿಷೇಧ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೋಡಿ ಹಣ್ಣುಕಾಯಿ ಇಟ್ಕೊಂಡು ಆಂಟಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲಿನೂ ಕೂಡ ಚಪ್ಪಲಿ ಸ್ಟ್ಯಾಂಡ್ ಇದೆ, ಚಪ್ಪಲಿಗಳನ್ನ ಬಿಡ್ಬೇಕು. ದೇವಸ್ಥಾನದ ಹತ್ರನೂ ಕೂಡ ಚಪ್ಪಲಿ ಸ್ಟ್ಯಾಂಡ್ ಇದೆ, ಇಲ್ಲಿ ಬೇಕಾದ್ರೂ ಕೂಡ ಚಪ್ಪಲಿಯನ್ನ ಬಿಡ್ಬೋದು. ದೇವಸ್ಥಾನದ ಕ್ಷೇತ್ರ ಫಲಕ ಅಂತ ಹೇಳ್ತೀವಲ್ಲ, ಆ ತರ ಇದು ಈ ದೇವಸ್ಥಾನದ ಕ್ಷೇತ್ರ ಫಲಕ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಹಾಕಿದ್ದಾರೆ ಮೊಬೈಲು ಕ್ಯಾಮ್ರಾ ಏನು ಯೂಸ್ ಮಾಡಬಾರ್ದು ಅಂತ. ಇಲ್ಲಿ ಜನ ಕಮ್ಮಿ ಇರೋದ್ರಿಂದ ಇಲ್ಲಿ ನಿಂತ್ಕೊಂಡು ನೋಡಿದ್ರೇನೆ ಸ್ವಲ್ಪ ಮಟ್ಟಿಗೆ ದೇವ್ರು ಕಾಣಿಸುತ್ತೆ. ಇಲ್ಲೆಲ್ಲೂ ಕೂಡ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡುವಂತ ಅವಕಾಶ ಇಲ್ಲ. ನಾನು ಆ ದೇವಸ್ಥಾನ ನಾವು ಎಂಟ್ರಿ ಆಗಿದ್ದು ಅಲ್ಲಿ, ಎಕ್ಸಿಟ್ ಆಗಿದ್ದು ಈ ದೇವಸ್ಥಾನದ ಹತ್ರ. ವಿಡಿಯೋ ಮಾಡೋದಕ್ಕೆ ಈ ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ. ಬಟ್ ಅಲ್ಲಿ ಶಾಂತದುರ್ಗ ದೇವಿ ಏನಿದೆಯೋ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡಿಲ್ಲ. ಮೇನ್ ಡೋರ್ ಇದೆಯಲ್ಲ ಅಲ್ಲೇ ನಿಯರ್ ಜೂಮ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಸರಿಯಾಗಿ ಕಾಣಿಸುತ್ತೋ ಏನೋ ನನಗೆ ಗೊತ್ತಿಲ್ಲ. ಎಷ್ಟು ಸಾಧ್ಯ ಆಯಿತೋ ಅಷ್ಟು ನಾನು ವಿಡಿಯೋನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀನಿ. ಸೊ 2 ದೇವಸ್ಥಾನವನ್ನ ನೋಡಿದ್ದಾಯ್ತು ನಾವು ಗೋವಾದಲ್ಲಿ. ಇದೇ ತರ ಇವಾಗ ಏನಿದು ವಾಸ್ತುಶಿಲ್ಪ ಇದೆಯೋ, ಈ ಒಂದು ವಾಸ್ತುಶಿಲ್ಪದ ತರಾನೇ 7 ದೇವಸ್ಥಾನ ಇದೆ ಗೋವಾದಲ್ಲಿ. ಅಲ್ಲೆಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲಿರಲ್ವೋ ಅಲ್ಲಿ ಹೋಗೋದಕ್ಕೆ ಒಂಥರ ಬೇಜಾರಾಗುತ್ತೆ. ಏಕೆಂದ್ರೆ ನಾನು ನಿಮ್ಗೆ ತೋರ್ಸೋದಿಕ್ಕಾಗಲ್ಲ ಒಂದು ದೇವರ ಒಂದು ಮೂರ್ತಿಯನ್ನ, ಅದಕ್ಕೋಸ್ಕರ ಬೇಜಾರಾಗುತ್ತೆ. ದೇವಸ್ಥಾನದ ಅಲಂಕಾರಗಳು ತುಂಬಾನೇ ಚೆನ್ನಾಗಿದೆ. ಲೈಟಿಂಗ್ ಅಂದ್ರೆ ಆರತಿ ಮಾಡೋದಕ್ಕೆ ನಾವು ದೀಪಗಳನ್ನ ಹಚ್ಚುತ್ತೀವಿ ಅಲ್ವಾ, ಆದ್ರೆ ಇವರು ನಾವು ದೊಡ್ಡ ದೊಡ್ಡ ಡುಪ್ಲೆಕ್ಸ್ ಮನೆಗಳಲ್ಲೆಲ್ಲ ಅಟ್ರಾಕ್ಟ್ ಆಗ್ಲಿ ಅಂತಂದ್ಬಿಟ್ಟು ಲೈಟ್ ಎಲ್ಲ ತಗೊಂಡ್ಬರ್ತೀವಲ್ಲ ನೋಡಿ, 50,000 60,000 ರೂಪಾಯಿಂದು ಅಷ್ಟೆಲ್ಲ ರೇಂಜಲ್ಲಿ ಇರುತ್ತಲ್ಲ, ಬಲ್ಪ್ ಅಲ್ಲ, ಬೇರೆ ಬೇರೆ ಡಿಸೈನ್ ಲೈಟಿಂಗ್ಸ್ ಇರುತ್ತಲ್ಲ, ಆ ಥರದ್ದೇ ಇಟ್ಬಿಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ, ಬೆಳಿಗ್ಗೆ 1 ಟೈಮು ಮತ್ತೆ ನೈಟು 1 ಟೈಮು ಆ ಲೈಟ್ನ ಆನ್ ಮಾಡ್ತಾರಂತೆ. ದುರ್ಗಾ ಕ್ಯಾಂಟೀನ್ ಕೂಡ ಇದೆ, ಅಲ್ಲಿ ಫ್ರೀ ಊಟ ಕೊಡ್ತಾರೆ ಏನೋ ಗೊತ್ತಿಲ್ಲ, ಫ್ರೀಯಾಗಂತೂ ಕೊಡಲ್ಲ ಬಿಡಿ. ಗೋವಾದಲ್ಲಿ ಕುಡಿಯೋದಿಕ್ಕೆ ನೀರೇ ಕೊಡಲ್ಲ, ಇನ್ನ ಫ್ರೀಯಾಗಿ ಊಟ ಕೊಡ್ತಾರ. ಬಟ್ ದೇವಸ್ಥಾನದ್ದು ಇಲ್ಲ, ಫ್ರೀಯಾಗಿ ಕೊಡಲ್ಲ. ಹೋಟೆಲ್ ಅಂದ್ರೆ ಕ್ಯಾಂಟೀನ್ ತರ ಇದೆ, ನಾವು ಪೇ ಮಾಡಿಬಿಟ್ಟು ಊಟವನ್ನ ಮಾಡಬೇಕು. ಗಂಟೆ ಬಾರಿಸ್ತಾ ಇದ್ದಾರೆ ನೋಡಿ ದೇವಸ್ಥಾನದಲ್ಲಿ. ಇವಾಗ ಶಾಂತದುರ್ಗ ದೇವಸ್ಥಾನವನ್ನ ನೋಡಿದ್ದಾಯ್ತು. ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಮತ್ತೆ ಟಯರ್ಡ್ನೆಸ್ ನಮಗೂ ಕೂಡ ಆಗುತ್ತಲ್ಲ, ಕಾರಲ್ಲಿ ಕುತ್ಕೊಂಡು ಜಾಸ್ತಿ ಟ್ರಾವೆಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಡ್ರೈವರ್ ಅಣ್ಣ 7:30ವರೆಗೂ ಕೂಡ ನಮಗೆ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ನ ತೋರಿಸ್ತಾರಂತೆ. ಸೊ ಬನ್ನಿ, ಇವಾಗ ನಾವು ಲೇಟ್ ಮಾಡೋದು ಬೇಡ, ಒಂದೇ ಕಡೆ ಬೇರೆ ಬೇರೆ ಪ್ಲೇಸ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಲೇಸ್ಗಳನ್ನ ನೋಡೋಣ. ಪ್ಲೇಸ್ ಕವರ್ ಮಾಡಬೇಕಲ್ವಾ, ತುಂಬ ಟಯರ್ಡ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏಕೆಂದರೆ ನಾವು 2 ದಿನಕ್ಕೆ ಪ್ಲ್ಯಾನ್ ಮಾಡಿದ್ದೀವಲ್ವ ಗೋವಾನ 2 ದಿನದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ 1 ವಾರ ಆದರೂ ಬೇಕು ಗೋವಾನ ಟ್ರಿಪ್ ಹೊಡಿಬೇಕು ಅಂತ ಅಂದರೆ. ಸೊ ಬನ್ನಿ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ.